ನಮಸ್ಕಾರ, ನಾನು ಸೌಮ್ಯ ಮಳಲಿ. ಡಿ-ರೂಪಾ ಸಿಂಧೂರಿಗೆ ಶಾಕ್ ಕೊಟ್ಟಿದೆ ಸರ್ಕಾರ. ಡಿ-ರೂಪಾ ಹಾಗೂ ರೋಹಿಣಿ ಸಿಂಧೂರಿ ವರ್ಗಾವಣೆ ಮಾಡಿ ಆದೇಶ ಹೊರಡಿಸಲಾಗಿದೆ. ಸ್ಥಳ ನಿಯೋಜನೆ ಮಾಡದೆ ಇಬ್ಬರು ಐಎಎಸ್ ಹಾಗೆ ಐಪಿಎಸ್ ಅಧಿಕಾರಿ ಇಬ್ಬರನ್ನೂ ಕೂಡ ಸರ್ಕಾರ ಇದೀಗ ವರ್ಗಾವಣೆ ಮಾಡಿರುವಂಥದ್ದು. ಡಿ-ರೂಪಾ ಹಾಗೆ ರೋಹಿಣಿ ಸಿಂಧೂರಿಗೆ ವರ್ಗಾವಣೆ ಬಿಸಿ ತಟ್ಟಿದೆ. ಫೋಟೋ ಲೀಕ್ ವಿವಾದದ ಬೆನ್ನಲ್ಲೇ ಇಬ್ಬರನ್ನೂ ಕೂಡ ವರ್ಗಾವಣೆ ಮಾಡಲಾಗಿದೆ. ಇನ್ನು ರೂಪಾ ಪತಿ ಮನೀಶ್ ಮೌದ್ಗಿಲ್ ಕೂಡ ಟ್ರಾನ್ಸ್ಫರ್ ಆಗಿದ್ದಾರೆ. ಮನೀಶ್ ಮೌದ್ಗಿಲ್ ಡಿಪಿಎಆರ್ ಪ್ರಧಾನ ಕಾರ್ಯದರ್ಶಿಯಾಗಿ ಅವರನ್ನ ನಿಯೋಜನೆ ಮಾಡಲಾಗಿದೆ. ರೂಪಾ ಪತಿ ಮನೀಶ್ ಮೌದ್ಗಿಲ್ ಅನ್ನ ಕೂಡ ವರ್ಗಾವಣೆ ಮಾಡಿ ಸರ್ಕಾರ ಆದೇಶ ಹೊರಡಿಸಿದೆ. ಅವರನ್ನ ಡಿಪಿಎಆರ್ ಪ್ರಧಾನ ಕಾರ್ಯದರ್ಶಿಯಾಗಿ ನಿಯೋಜನೆ ಮಾಡಲಾಗಿದೆ. ರೋಹಿಣಿ ಜಾಗಕ್ಕೆ ಬಸವರಾಜೇಂದ್ರ ಅವರನ್ನ ನೇಮಕ ಮಾಡಲಾಗಿದೆ. ಡಿ-ರೂಪಾ ಇದ್ದ ಇಲಾಖೆಗೆ ಡಿ ಭಾರತಿ ಅವರನ್ನ ನೇಮಕ ಮಾಡಲಾಗಿದೆ. 7 ಐಎಎಸ್ ಅಧಿಕಾರಿಗಳನ್ನ ವರ್ಗಾವಣೆ ಮಾಡಿ ಸರ್ಕಾರ ಆದೇಶವನ್ನ ಹೊರಡಿಸಿದೆ. ಕಳೆದ 2-3 ದಿನಗಳಿಂದ ಈ ಫೋಟೋ ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿದ್ದು, ಸೋಷಿಯಲ್ ಮೀಡಿಯಾದಲ್ಲಿ ಆರೋಪ ಪ್ರತ್ಯಾರೋಪಗಳನ್ನ ಮಾಡಿದ್ದು, ಈ ಎಲ್ಲ ವಿಚಾರಗಳು ಕೂಡ ಸರ್ಕಾರವನ್ನ ಒಂದು ದೊಡ್ಡ ಮಟ್ಟದಲ್ಲಿ ಮುಜುಗರಕ್ಕೀಡು ಮಾಡಿತ್ತು. ಇನ್ನು ಸರ್ಕಾರ ಅಧಿಕಾರಿಗಳ ಮೇಲೆ ಹಿಡಿತ ಸಾಧಿಸಿಲ್ಲ ಅನ್ನುವಂತಹ ಆಕ್ರೋಶಕ್ಕೂ ಕೂಡ ಕಾರಣ ಆಗಿತ್ತು. ಈ ಎಲ್ಲ ವಿದ್ಯಮಾನಗಳ ನಡುವೆ ಇದೀಗ ಸರ್ಕಾರ ಇವರಿಬ್ಬರನ್ನೂ ಕೂಡ ವರ್ಗಾವಣೆ ಮಾಡಿ ಆದೇಶ ಹೊರಡಿಸಿದೆ. ಸ್ಥಳ ನಿಯೋಜನೆ ಮಾಡದೆ ಇಬ್ಬರನ್ನೂ ಕೂಡ ವರ್ಗಾವಣೆ ಮಾಡಿದೆ. ಇನ್ನು ಇದೇ ಸಂದರ್ಭದಲ್ಲಿ ಡಿ-ರೂಪಾ ಅವರ ಪತಿ ಮನೀಶ್ ಮೌದ್ಗಿಲ್ ಅವರನ್ನ ಕೂಡ ಟ್ರಾನ್ಸ್ಫರ್ ಮಾಡಲಾಗಿದೆ. ಅದೆಲ್ಲದರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಅನಿಲ್ ಬಾಸು. ನಮ್ಮ ಜೊತೆ ಲೈವ್ ಕನೆಕ್ಟೆಡ್ ಇದ್ದಾರೆ. ಅನಿಲ್, ಸಹಜವಾಗಿ ಸರ್ಕಾರದ ಮೇಲೆ ಒಂದಷ್ಟು ಆಕ್ರೋಶ ಕೂಡ ವ್ಯಕ್ತ ಆಗ್ತಾ ಇತ್ತು, ಅಧಿಕಾರಿಗಳ ಮೇಲೆ ಸರ್ಕಾರದಲ್ಲಿ ಹಿಡಿತಾ ಇಲ್ಲ ಅಂತ. ಈಗ ಎಲ್ಲ ಡೆವಲಪ್ಮೆಂಟ್ಗಳ ಮಧ್ಯೆ ಸರ್ಕಾರ ಇಬ್ಬರನ್ನೂ ಕೂಡ ಸ್ಥಳ ನಿಯೋಜನೆ ಮಾಡದೆ ವರ್ಗಾವಣೆ ಮಾಡಿದೆ. ಆದ್ರೆ ಇಲ್ಲಿ ಡಿ-ರೂಪಾ ಅವರ ಪತಿ ಮನೀಶ್ ಮೌದ್ಗಿಲ್ ಅವರನ್ನೂ ಕೂಡ ವರ್ಗಾವಣೆ ಮಾಡಿರುವಂಥದ್ದು ಯಾಕೆ? ಆರೋಪ ಪ್ರತ್ಯಾರೋಪಗಳನ್ನು ಮಾಡಿಕೊಳ್ಳುವಂತದ್ದು, ಜೊತೆಗೆ ಸಾಮಾಜಿಕ ಜಾಲತಾಣಗಳಲ್ಲಿ ಒಂದಿಷ್ಟು ಈ ಎಲ್ಲ ವಿಚಾರಗಳನ್ನ ಕೂಡ ಸೂಕ್ಷ್ಮವಾಗಿ ಸರ್ಕಾರ ಗಮನಿಸಿತ್ತು. ಹೀಗಾಗಿ ಅದೇ ರೀತಿಯಾಗಿ ಡಿ-ರೂಪಾ ಅವರನ್ನ ವರ್ಗಾವಣೆ ಮಾಡುವುದಕ್ಕೆ ಸರ್ಕಾರ ಮುಂದಾಗಿತ್ತು. ಯಾಕಂತ ಹೇಳಿದ್ರೆ ಸರ್ಕಾರ ಕಳೆದ ಕೆಲ ದಿನಗಳಿಂದ ಒಂದು ತೀವ್ರವಾದಂತಹ ಒಂದು ಮುಜುಗರವನ್ನು ಕೂಡ ಈ ಇಬ್ಬರು ಅಧಿಕಾರಿಗಳಿಂದ ಅನುಭವಿಸಿತ್ತು. ಒಬ್ಬರ ಮೇಲೆ ಒಬ್ಬರು ಆರೋಪ ಪ್ರತ್ಯಾರೋಪಗಳನ್ನು ಮಾಡಿಕೊಳ್ಳುವಂತದ್ದು, ಜೊತೆಗೆ ಸಾಮಾಜಿಕ ಜಾಲತಾಣಗಳಲ್ಲಿ ಒಂದಿಷ್ಟು ಪೋಸ್ಟ್ ಗಳನ್ನ ಮಾಡುವಂತದ್ದು. ಹೀಗಾಗಿ ಈ ಎಲ್ಲ ವಿಚಾರಗಳನ್ನ ಕೂಡ ಸೂಕ್ಷ್ಮವಾಗಿ ಸರ್ಕಾರ ಗಮನಿಸಿತ್ತು. ಹೀಗಾಗಿನೇ ಇವರು ವರ್ಗಾವಣೆ ಮಾಡೋದಕ್ಕೂ ಕೂಡ ನಿನ್ನೆನೇ ಸಿಎಂ ಅವರು ಒಂದು ಮುಂದಾಗಿದ್ರು, ತೀರ್ಮಾನವನ್ನ ಮಾಡಿದ್ರು ಎಂಬಂತ ಮಾಹಿತಿ ಸಿಗ್ತಾ ಇದೆ. ಅದರ ಜೊತೆಗೆ ಮನೀಶ್ ಮೌದ್ಗಿಲ್ ಅವರನ್ನ ಯಾಕೆ ಮಾಡಿದ್ದಾರೆ ಎಂಬಂತ ವಿಚಾರ ಇನ್ನಷ್ಟೇ ತಿಳಿದು ಬರಬೇಕಾಗಿದೆ. ಆದ್ರೆ ಎಲ್ಲೋ ಒಂದು ಕಡೆಗೆ ವೈಯಕ್ತಿಕವಾದಂತಹ ವಿಚಾರಗಳನ್ನ ಇಬ್ರು ಅಂದ್ರೆ ಐಪಿಎಸ್ ಅಧಿಕಾರಿಯಾಗಿರುವಂತಹ ರೂಪಾ ಅವರು, ಅದೇ ರೀತಿಯಾಗಿ ಐಎಎಸ್ ಅಧಿಕಾರಿಯಾಗಿರುವಂತಹ ರೋಹಿಣಿ ಸಿಂಧೂರ್ ಅವರು ಮಾಡ್ಕೊಂಡಿದ್ರು. ಹೀಗಾಗಿ ಎಲ್ಲೋ ಒಂದು ಕಡೆಗೆ ಸಂಪೂರ್ಣವಾದಂತಹ ಮಾಹಿತಿಯನ್ನ ಸರ್ಕಾರ ಪಡೆದುಕೊಂಡಿದೆ. ಅದನ್ನ ಇನ್ನಷ್ಟೇ ಬಹಿರಂಗಗೊಳಿಸಬೇಕಾಗಿದೆ. ಜೊತೆಗೆ ಏನಂತಂದ್ರೆ ಎಲ್ಲದಕ್ಕೂ ಕೂಡ ಏನು ಕಾರಣಗಳಿವೆ, ವೈಯಕ್ತಿಕ ಕಾರಣಗಳೇನಾದ್ರೂ ಇದೆಯಾ ಎಂಬಂತದ ನಿಟ್ಟಿನಲ್ಲಿ ಕೂಡ ಸರ್ಕಾರ ಮಾಹಿತಿಯನ್ನ ಸಂಗ್ರಹಣೆ ಮಾಡಿ ಆ ನಂತರ ವರ್ಗಾವಣೆ ಮಾಡಿದೆ ಎಂಬಂತ ಒಂದು ಮಾಹಿತಿ ಸಿಗ್ತಾ ಇದೆ. ಹೀಗಾಗಿ ಈ ವಿಚಾರಕ್ಕೆ ಕುರಿತಂತೆ ಯಾವುದೇ ರೀತಿಯಾದ ಸ್ಪಷ್ಟನೆ ಸಿಕ್ಕಿಲ್ಲ. ಆದ್ರೆ ಮನೀಶ್ ಮೌದ್ಗಿಲ್ ಅವರು ಸರ್ವೆ ಡಿಪಾರ್ಟ್ಮೆಂಟ್ ನಲ್ಲಿ ಉತ್ತಮವಾದಂತಹ ಕೆಲಸವನ್ನ ಮಾಡ್ತಿದ್ರು, ಆ ಒಂದು ಇಲಾಖೆಯ ಆಯುಕ್ತರಾಗಿದ್ರು. ಆದ್ರೆ ಅವರನ್ನು ಕೂಡ ಯಾಕೆ ವರ್ಗಾವಣೆ ಮಾಡಲಾಗಿದೆ, ಈ ಎಲ್ಲದರ ಹಿಂದೆ ಏನಾದ್ರು ಅಂದ್ರೆ ಡಿ-ರೂಪಾ ಅವರ ಒಂದು ಆರೋಪಗಳನ್ನು ಏನ್ ಮಾಡ್ತಾ ಇದ್ರು, ಅದ್ರ ಜೊತೆಗೆ ಕೆಲವೊಂದಿಷ್ಟು ವಿಚಾರಣೆಗಳನ್ನಿರಬಹುದು ಅಥವಾ ವೈಯಕ್ತಿಕ ವಿಚಾರಗಳನ್ನಿರಬಹುದು, ಅಥವಾ 3 ಐಎಎಸ್ ಅಧಿಕಾರಿಗಳ ಹೆಸರುಗಳನ್ನ ಐಎಎಸ್ ಅಧಿಕಾರಿಗಳಿದ್ದಾರೆ, ಇದರಲ್ಲಿ ಯಾರಿಗೆ ಒಂದಿಷ್ಟು ಫೋಟೋಗಳನ್ನು ಕಳಿಸ್ತಾ ಇದ್ದಾರೆ, ಈ ಎಲ್ಲ ವಿಚಾರಗಳನ್ನ ಕೂಡ ಪ್ರಸ್ತಾಪವನ್ನ ಮಾಡ್ತಾ ಇದ್ರು ಆಗಿಂದಾಗಿನೇ. ಹೀಗಾಗಿ ಈ ಎಲ್ಲ ಮಾಹಿತಿಯನ್ನ ಪಡೆದುಕೊಂಡ ಬಳಿಕಷ್ಟೇ ಮುಂದಿನ ಹಂತದಲ್ಲಿ ಸರ್ಕಾರ ಇನ್ನಷ್ಟು ತೀವ್ರವಾದ ಮುಜುಗರವನ್ನು ಅನುಭವಿಸೋದನ್ನು ತಪ್ಪಿಸೋದಕ್ಕಾಗಿ ಈ ಒಂದು ನಿರ್ಧಾರವನ್ನ ತೆಗೆದುಕೊಳ್ಳಲಾಗಿದೆ. ಹೀಗಾಗಿ ಈ ಏನು ಆರೋಪ ಪ್ರತ್ಯಾರೋಪಗಳ ವಿಚಾರಕ್ಕೆ ಸಂಬಂಧಿಸಿದಂತೆ ಡಿ-ರೂಪಾ, ಅದೇ ರೀತಿಯಾಗಿ ರೋಹಿಣಿ ಸಿಂಧೂರಿ ಹಾಗೂ ಇದನ್ನು ಪರೋಕ್ಷವಾಗಿ ಅಥವಾ ಇದಕ್ಕೆ ನೇರವಾಗಿ ಸಂಪರ್ಕ ಇಲ್ಲದೆ ಇದ್ರೂ ಕೂಡ ಮನೀಶ್ ಮೌದ್ಗಿಲ್ ಅವರನ್ನು ಕೂಡ ವರ್ಗಾವಣೆ ಮಾಡಿ ಸರ್ಕಾರ ಆದೇಶ ಮಾಡಿರುವಂತದ್ದು. ಹೀಗಾಗಿ ಇಬ್ಬರು ಅಧಿಕಾರಿಗಳ ವರ್ಗಾವಣೆಯನ್ನು ಮಾಡೋದಕ್ಕೆ ಈಗಾಗಲೇ ಸರ್ಕಾರ ತೀರ್ಮಾನ ಮಾಡಿರುವಂತದ್ದು. ಜೊತೆಗೆ ಮನೀಶ್ ಮೌದ್ಗಿಲ್ ಅವರ ಒಂದು ವರ್ಗಾವಣೆ ಹಿನ್ನೆಲೆ ಏನಿದೆ ಎಂಬುದು ಇನ್ನಷ್ಟೇ ತಿಳಿದು ಬರಬೇಕಾಗಿದೆ. ಸೌಮ್ಯ, ಅನಿಲ್, ಇನ್ನು ಈ ರೂಪಾ ಅವರು ಸಾಕಷ್ಟು ಆರೋಪಗಳನ್ನ ರೋಹಿಣಿ ಸಿಂಧೂರಿ ಅವರ ಮೇಲೆ ಮಾಡಿದ್ರು. ಅಂದ್ರೆ ಅವರ ಕರ್ತವ್ಯಕ್ಕೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಆರೋಪಗಳು ಕೇಳಿಬಂದ್ರು ಕೂಡ ಸರ್ಕಾರ ಅವರ ವಿರುದ್ಧ ಯಾಕೆ ಕ್ರಮ ಕೈಗೊಂಡಿಲ್ಲ ಅಂತ. ಈಗ ಸರ್ಕಾರ ಇವರ ವಿರುದ್ಧ ಅಂದ್ರೆ ಡಿಪಾರ್ಟ್ಮೆಂಟಲ್ ಎಂಕ್ವೈರಿಗೂ ಕೂಡ ಏನಾದ್ರೂ ಮುಂದಾಗಿದೆಯಾ? ಆ ಬಗ್ಗೆ ಏನಾದ್ರೂ ಇನ್ಫಾರ್ಮೇಶನ್ ಸಿಗ್ತಾ ಇದೆಯಾ?
ತನಿಖೆಗೆ ಕೊಡುವಂತ ಸಾಧ್ಯತೆ ಇದೆ. ಆ ಜೊತೆಗೆ ಈಗಾಗಲೇ ಈ ವಿಚಾರಕ್ಕೆ ಸಂಬಂಧಿಸಿದಂತೆ ಯಾರು ಕೂಡ ಮಾಧ್ಯಮಗಳಲ್ಲಿ ಎಲ್ಲರೂ ಕೂಡ ಸಾಮಾಜಿಕ ಮಾಧ್ಯಮಗಳಲ್ಲಿ ಯಾವುದೇ ವಿಚಾರಗಳನ್ನ ಪ್ರಸ್ತಾಪ ಮಾಡಬಾರದು ಎಂಬಂತದನ್ನ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಒಂದು ಆದೇಶವನ್ನ ಮಾಡಿದೆ. ಹೀಗಾಗಿ ಇದೇ ವಿಚಾರಕ್ಕೆ ಸಂಬಂಧಿಸಿದಂತೆ ಮುಂದಿನ ದಿನಗಳಲ್ಲಿ ಮತ್ತಷ್ಟು ತನಿಖೆ ನಡೆಯುವಂತ ಸಾಧ್ಯತೆ ಇದೆ. ಜೊತೆಗೆ ಈಗಾಗಲೇ ಇದೇ ವಿಚಾರಕ್ಕೆ ಸಂಬಂಧಿಸಿದಂತೆ ಸಾಮಾಜಿಕ ಜಾಲತಾಣದಲ್ಲಿ ಕೂಡ ಸಾಕಷ್ಟು ವಿಚಾರಗಳು ಚರ್ಚೆ ಆಗ್ತವೆ. ಯಾಕಂತ ಹೇಳಿದ್ರೆ ಒಂದಿಷ್ಟು ವೈಯಕ್ತಿಕ ವಿಚಾರಗಳಿಂದಾಗಿ ಇಬ್ಬರು ಅಧಿಕಾರಿಗಳ ವಿರುದ್ಧ ಒಂದು ವೈಮನಸ್ಸು ಬಂದಿತ್ತು. ಅದೇ ರೀತಿಯಾದಂತಹ ಈ ಒಂದು ಆರೋಪ ಪ್ರತ್ಯಾರೋಪಗಳನ್ನ ಮಾಡ್ಕೊಳ್ತಾ ಇದ್ದಾರೆ ಎಂಬಂತ ಚರ್ಚೆಗಳು ಸಾಮಾಜಿಕ ಜಾಲತಾಣದಲ್ಲಿ ನಡೆದಿರುವಂತದ್ದು. ಜೊತೆಗೇನಂತ ಹೇಳಿದ್ರೆ ಈ ಎಲ್ಲದರ ಕುರಿತಂತೆನೂ ಕೂಡ ಅಂದ್ರೆ ಸಾಮಾಜಿಕ ಜಾಲತಾಣ ಇರ್ಬೋದು, ಹೇಳಿಕೆ ಕೊಟ್ಟಿರುವಂತದ್ದಿರ್ಬೋದು, ಅಥವಾ ಡಿರೂಪ ಅದೇ ರೀತಿಯಾಗಿ ರೋಹಿಣಿ ಸಿಂಧೂರು ದೂರು ಕೊಟ್ಟಿರುವಂತದ್ದಿರ್ಬೋದು, ಈ ಎಲ್ಲದರ ಕುರಿತಂತೆನೂ ಕೂಡ ಸರ್ಕಾರ ಮತ್ತಷ್ಟು ವಿಚಾರಣೆಗೆ ಆದೇಶ ಮಾಡುವಂತ ಸಾಧ್ಯತೆ ಇದೆ. ಹೀಗಾಗಿ ಮೊದಲ ಹಂತದಲ್ಲಿ ಅವರನ್ನ ಮೊದಲ ಸ್ಥಳದಲ್ಲಿದ್ರು ಆಯಾ ಸ್ಥಳಗಳಿಂದ ವರ್ಗಾವಣೆಯನ್ನ ಮಾಡಲಾಗಿದೆ. ಅದಾದ ಬಳಿಕ ಯಾವ ರೀತಿಯಾದಂತ ಒಂದು ತನಿಖೆಗೆ ಆದೇಶವನ್ನ ಮಾಡ್ತದೆ ಎಂಬುದು ಇಂದು ಸಂಜೆ ಒಳಗನೆ ತಿಳಿದು ಬರ್ತಾ ಇದೆ. ಸೌಮ್ಯ, ಇನ್ನು ಅನಿಲ್, ರೋಹಿಣಿ ಸಿಂಧೂರಿ ಅವರ ವಿರುದ್ಧ ಈಗ ಆಲ್ರೆಡಿ ಸಾಕಷ್ಟು ಬಾರಿ ಇದೇ ರೀತಿ ಪದೇ ಪದೇ ಅವರು ಸುದ್ದಿ ಆಗ್ತಾ ಇರುವಂಥದ್ದು, ಸಾಕಷ್ಟು ವಿಚಾರಗಳಿಂದಾಗಿ ಅವರ ಮೇಲೆ ಒಂದಷ್ಟು ಆರೋಪಗಳು ಇದೆಲ್ಲವೂ ಕೂಡ ಕೇಳಿ ಬರ್ತಾ ಇರುವಂಥದ್ದು. ಈ ನಿಟ್ಟಿನಲ್ಲಿ ಈಗ ರೂಪಾ ಅವರೇ ಸ್ವತಃ ಆರೋಪವನ್ನ ಮಾಡಿದ್ರು, ಇವ್ರಿಗೆ ಯಾರು ಸಪೋರ್ಟ್ ಮಾಡ್ತಿದ್ದಾರೆ, ಸರ್ಕಾರ ಇವ್ರ ಬೆನ್ನಿಗೆ ನಿಂತಿದ್ಯಾ ಅನ್ನುವಂಥ ರೀತಿಯಲ್ಲೂ ಕೂಡ ಆರೋಪಗಳು ಕೇಳಿ ಬಂದಿತ್ತು. ಹಾಗಾಗಿ ಇದೆಲ್ಲದರಿಂದ ತಪ್ಪಿಸ್ಕೊಳ್ಳೋದಕ್ಕೆ ಸರ್ಕಾರ ಈಗ ಯಾವ ರೀತಿ ಕ್ರಮಗಳನ್ನು ಕೈಗೊಳ್ಳಬಹುದು ಅಂತ ಏನಂತೇಳಿ ಸೌಮ್ಯ ಮಾಡಿ ಆದೇಶವನ್ನ ಮಾಡಲಾಗಿದೆ. ಅಂದ್ರೆ ಪ್ರಮುಖವಾಗಿ ಮೊದಲನೇ ಹಂತದಲ್ಲಿ ಅವ್ರಿಗೆ ಏನು ವರ್ಗಾವಣೆ ಯೋಜನೆಯನ್ನ ಕೊಡದೇನೆ ಮಾಡಿದಿರೋದ್ರಿಂದಾಗಿ ಮುಂದಿನ ಹಂತದಲ್ಲಿ ಅವ್ರಿಗೆ ಯಾವುದೇ ಅಂತ ಅಧಿಕಾರ ಸದ್ಯಕ್ಕಂತೂ ಅಡ್ಮಿನಿಸ್ಟ್ರೇಟಿವ್ ಅಲ್ಲಿ ಇರೋದಿಲ್ಲ ಅವರು. ಹೀಗಾಗಿ ನಾನ್ ಎಕ್ಸಿಕ್ಯೂಟಿವ್ ಪೋಸ್ಟ್ ಗಳಿಗೆ ಅವರನ್ನ ವರ್ಗಾವಣೆ ಮಾಡಲಾಗ್ತದೆ. ಯಾಕಂತಂದ್ರೆ ಪದೇ ಪದೇನೂ ಕೂಡ ಇದೇ ರೀತಿ ಆರೋಪ ಪ್ರತ್ಯಾರೋಪ ಮತ್ತು ಒಂದಿಷ್ಟು ಕಾಂಟ್ರವರ್ಸಿಗಳು ಈ ಅಧಿಕಾರಿಗಳ ಮಧ್ಯೆ ಕಂಡು ಬರ್ತಿರುವಂತದ್ದು. ಹೀಗಾಗಿ ಈ ಒಂದು ಮೊದಲ ಹಂತದಲ್ಲಿ ವರ್ಗಾವಣೆಯನ್ನ ಮಾಡಿ ಆದೇಶ ಮಾಡಿದ ನಂತರ ಇನ್ನು ಮುಂದೆ ಯಾವ ರೀತಿಯ ಅಂತ ಕ್ರಮಗಳನ್ನ ಕೈಗೊಳ್ಳಬೇಕು. ಯಾಕಂತ ಹೇಳಿದ್ರೆ ವರ್ಗಾವಣೆ ಮಾಡಿದ ನಂತರ ಬಹುತೇಕವಾಗಿ ಇದೆಲ್ಲವೂ ಒಂದು ಹಂತಕ್ಕೆ ತಣ್ಣಗಾಗುವಂತದ್ದಿದ್ರು ಕೂಡ ಡಿರೂಪ ಅವರು ಮತ್ತೆ ಯಾಕೆ ಅಂದ್ರೆ ರೋಹಿಣಿ ಸಿಂಧೂರಿ ಅವರ ಮೇಲೆ ಯಾಕೆ ತನಿಖೆಯನ್ನ ಮಾಡ್ತಿಲ್ಲ ಎಂಬ ಪ್ರಶ್ನೆಯನ್ನ ಎತ್ತುವಂತ ಸಾಧ್ಯತೆ ಇದೆ. ಜೊತೆಗೆ ಈಗಾಗಲೇ ಅವರಿಬ್ಬರು ಅಧಿಕಾರಿಗಳು ಕೂಡ ದೂರನ್ನ ಕೊಟ್ಟಿರೋದ್ರಿಂದಾಗಿ ಈ ದೂರನ್ನ ಆಧರಿಸಿ ಸರ್ಕಾರ ಒಂದು ತನಿಖೆಗೆ ಆದೇಶವನ್ನ ಮಾಡಲೇಬೇಕಾಗ್ತದೆ. ಹೀಗಾಗಿ ಈ ಕುರಿತಂತೆ ಯಾವ ತೀರ್ಮಾನವನ್ನು ತೆಗೆದುಕೊಳ್ಳಲಾಗ್ತದೆ ಮತ್ತು ಮನೀಶ್ ಮೌದ್ಗಿಲ್ ಅವರು ಕೂಡ ಸಾಕಷ್ಟು ಕೆಲಸಗಳನ್ನ ಅಂದ್ರೆ ಸರ್ವೆ ಡಿಪಾರ್ಟ್ಮೆಂಟ್ ನಲ್ಲಿ ಮಾಡ್ತಾ ಇದ್ರು ಕೂಡ ಅವರನ್ನು ವರ್ಗಾವಣೆ ಮಾಡಿರೋದು ಯಾಕೆ ಎಂಬ ಪ್ರಶ್ನೆಗಳು ಕೂಡ ಈಗ ಹೇಳ್ತಿರುವಂತದ್ದು. ಹೀಗಾಗಿ ಈ ಎಲ್ಲದರ ಕುರಿತಂತೆ ಒಂದು ಸಮಗ್ರವಾದಂತಹ ತನಿಖೆಗೆ ಸರ್ಕಾರ ಯಾವುದೇ ರೀತಿ ಸ್ಥಳ ನಿಯೋಜನೆ ಮಾಡದೇ ಇರೋದ್ರಿಂದ ಅನಿಲ್, ಈಗ ಏನಾದ್ರೂ ಸೆಂಟ್ರಲ್ ಸರ್ವಿಸಸ್ಗೆ ಏನಾದ್ರೂ ಅವರನ್ನ ಕಳಿಸುವಂತಹ ಸಾಧ್ಯತೆ ಏನಾದ್ರೂ ಇದೆಯಾ? ಸೆಂಟ್ರಲ್ ಸರ್ವಿಸಸ್ ಕಳಿಸೋದು ಅನ್ನೋದಕ್ಕಿಂತ ಸೆಂಟ್ರಲ್ ಅಂದ್ರೆ ಯೂನಿಯನ್ ಗವರ್ಮೆಂಟ್ ಅವರನ್ನ ಕೇಳಿ ಹಾಕಿಸ್ಕೊಳ್ಬೇಕಾಗ್ತದೆ. ಆದ್ರೆ ಸದ್ಯಕ್ಕೆ ಅಂದ್ರೆ ಈಗ ಇರುವ ಮಾಹಿತಿಯ ಪ್ರಕಾರ ಅಂತ ಯಾವುದೇ ನಡೆಯನ್ನ ಸರ್ಕಾರ ಮಾಡೋದಕ್ಕಿಲ್ಲ. ಯಾಕಂತ ಹೇಳಿದ್ರೆ ಸರ್ಕಾರ ಇಲ್ಲಿ ಸೂಚಿಸಬೇಕಾಗ್ತದೆ, ಅದರ ಬಳಿಕ ಕೇಂದ್ರ ಸರ್ಕಾರ ಒಪ್ಪಿಕೊಂಡು ಅವರನ್ನ ಅಲ್ಲಿಗೆ ಕೇಂದ್ರ ಸರ್ಕಾರದ ಒಂದು ಸೇವೆಗೆ ಅವರನ್ನು ಕಳಿಸ್ಕೊಳ್ಬೇಕಾಗ್ತದೆ. ಆದ್ರೆ ಅಂತ ಯಾವುದೇ ನಡೆ ಅಥವಾ ಯಾವುದೇ ಚರ್ಚೆಗಳು ನಡೆದಿರುವಂತದ್ದು ಸದ್ಯದ ಮಟ್ಟಿಗೆ ತಿಳಿದು ಬಂದಿಲ್ಲ. ಆದ್ರೆ ಇಬ್ಬರು ಅಧಿಕಾರಿಗಳಿಗೂ ಕೂಡ ನಾನ್ ಎಕ್ಸಿಕ್ಯೂಟಿವ್ ಪೋಸ್ಟ್ ಗಳನ್ನ ಕೊಡ್ತದೆ ಎಂಬಂತ ಒಂದು ಚರ್ಚೆ ಬರ್ತಿರುವಂತದ್ದು. ಅಂದ್ರೆ ಅವರಿಗೆ ಒಂದು ಯಾವುದೋ ನಿಗಮ ಮಂಡಳಿ ಇರ್ಬೋದು ಅಥವಾ ಯಾವುದೋ ನಿಗಮದ MD ಅನ್ನು ಮಾಡುವಂತದ್ದು, ಈ ರೀತಿಯಾಗಿ ಸ್ಥಳ ನಿಯೋಜನೆಯನ್ನ ಮಾಡುವಂತದ್ದು ಇದನ್ನ ಮಾಡಲಾಗ್ತದೆ ಎಂಬ ಮಾಹಿತಿ ಬರ್ತಾ ಇದೆ. ಆದ್ರೆ 3 ತಿಂಗಳವರೆಗೂ ಕೂಡ ಅವರನ್ನು ಇದೇ ರೀತಿಯಾಗಿ ಮುಂದುವರಿಸೋದಕ್ಕೆ ಸರ್ಕಾರದ ಬಳಿ ಆ ಒಂದು ಅವಕಾಶ ಇದೆ. ಹೀಗಾಗಿ ಇಬ್ಬರು ಅಧಿಕಾರಿಗಳ ಮೇಲೆ ಒಂದೊಮ್ಮೆ ವಿಚಾರಣೆ ಅಥವಾ ತನಿಖೆಯನ್ನು ಆರಂಭಿಸಿದ ಸಂದರ್ಭದಲ್ಲಿ ಅವರನ್ನ ಕೇಂದ್ರ ಸರ್ಕಾರಕ್ಕೆ ಕಳಿಸುವಂತ ಸಾಧ್ಯತೆ ಇಲ್ಲ. ಅದೇ ರೀತಿಯಾಗಿ ಬೇರೆ ಸ್ಥಳವನ್ನ ಕೂಡ ನಿಯೋಜನೆ ಮಾಡುವಂತ ಸಾಧ್ಯತೆ ಇಲ್ಲ. ಜೊತೆಗೆ ಏನಂತಿದೆ ಅಂದ್ರೆ ಒಂದೊಮ್ಮೆ ತನಿಖೆಗೆ ಆದೇಶವನ್ನ ಮಾಡದೇ ಇದ್ದಂತ ಸಂದರ್ಭದಲ್ಲಿ ಅಥವಾ ಡಿಪಾರ್ಟ್ಮೆಂಟಲ್ ಎನ್ಕ್ವೈರಿ ನಡೆದಂತ ಸಂದರ್ಭದಲ್ಲಿ ಏನು ವಿವರ ಬರ್ತದೆ, ಏನು ಮಾಹಿತಿ ಬರ್ತದೆ, ಅದನ್ನ ಆಧರಿಸಿ ಸರ್ಕಾರ ಒಂದು ತೀರ್ಮಾನವಂತ ತೆಗೆದುಕೊಳ್ಳುವಂತ ಸಾಧ್ಯತೆ ಇದೆ. ಸೌಮ್ಯ, ಥ್ಯಾಂಕ್ ಯು ಅನಿಲ್ ತಮ್ಮೆಲ್ಲ ಇನ್ಫಾರ್ಮೇಶನ್ಗೆ. ರೋಹಿಣಿ ಸಿಂಧೂರಿ ಹಾಗೆ ಡಿರೂಪ ಇಬ್ಬರಿಗೂ ಕೂಡ ಈಗ ಸರ್ಕಾರ ವರ್ಗಾವಣೆ ಮಾಡಿರುವಂಥದ್ದು. ಸ್ಥಳ ನಿಯೋಜನೆ ಮಾಡದೆ ಇಬ್ಬರನ್ನು ಕೂಡ ವರ್ಗಾವಣೆ ಮಾಡಲಾಗಿದೆ. ಇದೇ ಸಂದರ್ಭದಲ್ಲಿ ರೂಪಾ ಅವರ ಪತಿ ಮನೀಶ್ ಮೌದ್ಗಿಲ್ ಅವರನ್ನ ಕೂಡ ಟ್ರಾನ್ಸ್ಫರ್ ಮಾಡಲಾಗಿದೆ. ಮನೀಶ್ ಮೌದ್ಗಿಲ್ DPAR ಪ್ರಧಾನ ಕಾರ್ಯದರ್ಶಿಯಾಗಿ ಅವರನ್ನ ನಿಯೋಜನೆ ಮಾಡಲಾಗಿರುವಂಥದ್ದು. ಇನ್ನು ರೋಹಿಣಿ ಅವರಿದ್ದ ಜಾಗಕ್ಕೆ ಬಸವ ರಾಜೇಂದ್ರ ಅವರನ್ನ ನೇಮಕ ಮಾಡಲಾಗಿದೆ. ಡಿರೂಪ ಇದ್ದ ಇಲಾಖೆಗೆ ಡಿ ಭಾರತಿ ಅವರನ್ನ ನೇಮಕ ಮಾಡಿ ಸರ್ಕಾರ ಆದೇಶ ಹೊರಡಿಸಿದೆ. ರಾಮನಗರ ಅಭಿವೃದ್ಧಿ ಮಾಡಿದ್ಯಾರು, ಬುರುಡೆ ಬಿಡ್ತಾ ಇರೋದ್ಯಾರು? ಬಿಜೆಪಿ ಜೆಡಿಎಸ್ ನಡುವೆ ಕ್ರೆಡಿಟ್ ವಾರ್. ಇದು ಅಶ್ವಥ್ ವರ್ಸಸ್ ಅನಿತಾ ಸ್ಟೋರಿ. ರಾಮನಗರ ಅಭಿವೃದ್ಧಿ ವಿಚಾರವಾಗಿ ಟಾಕ್ ಫೈಟ್ ಜೋರಾಗಿದೆ. ಭಾಷಣದ ವೇಳೆ ಸಚಿವ ಅಶ್ವಥ್ ನಾರಾಯಣ್ಗೆ ಅನಿತಾ ಕುಮಾರಸ್ವಾಮಿ ಟಾಂಗ್ ಕೊಟ್ಟಿದ್ದಾರೆ. ರಾಮನಗರ ಅಭಿವೃದ್ಧಿ ಬಗ್ಗೆ ಅಶ್ವಥ್ ನಾರಾಯಣ್ ಅವರು ಮಾತಾಡ್ತಾ ಇದ್ರು. ಆ ಸಂದರ್ಭದಲ್ಲಿ ಮಧ್ಯಪ್ರವೇಶಿಸಿ ಅನಿತಾ ಕುಮಾರಸ್ವಾಮಿ ಅವರು ಮಾತಾಡಿದ್ದಾರೆ. ಭಾಷಣದ ವೇಳೆಗೆ ಸಚಿವ ಅಶ್ವಥ್ ನಾರಾಯಣ್ ಅವರಿಗೆ ಅನಿತಾ ಕುಮಾರಸ್ವಾಮಿ ಟಾಂಗ್ ಕೊಟ್ಟಿರುವಂತದ್ದು. HDK ಕೆಲಸಗಳ ಬಗ್ಗೆ ನೀವು ಕ್ರೆಡಿಟ್ ಪಡಿಬೇಡಿ ಅಂತ ಅನಿತಾ ಕುಮಾರಸ್ವಾಮಿ ಅವರು ಹೇಳಿದ್ದಾರೆ. ನೀವು ಮಾತನಾಡಿ ಮೇಡಮ್ ಅಂತ ಸಚಿವ ಅಶ್ವಥ್ ನಾರಾಯಣ್ ಅವರು ಹೇಳಿದ್ದಾರೆ. ಭಾಷಣದ ಮೂಲಕವೇ ಸಚಿವರಿಗೆ ಅನಿತಾ ಕುಮಾರಸ್ವಾಮಿ ಅವರು ಟಾಂಗ್ ಕೊಟ್ಟಿದ್ದಾರೆ. ಅಶ್ವಥ್ ನಾರಾಯಣ್ ಬರೀ ಬುರುಡೆ ಬಿಡಬಾರದು ಅಂತ ಭಾಷಣದ ಮೂಲಕವೇ ಸಚಿವರಿಗೆ ಟಾಂಗ್ ಕೊಟ್ಟಿರುವಂತದ್ದು.
ಮಲ್ಲೇಶ್ವರಮಲ್ಲಿ ಮೊದಲು ಅಭಿವೃದ್ಧಿ ಮಾಡಲಿ ಅಂತ ಅಶ್ವಥ್ ನಾರಾಯಣ್ಗೆ ಅನಿತಾ ಕುಮಾರಸ್ವಾಮಿ ಟಾಂಗ್ ಕೊಟ್ಟಿದ್ದಾರೆ. ಕೊಡುಗೆ ನಮ್ಮ ಮನೆ ಮನೆಗೂ ನದಿ ಮೂಲದ ನೀರನ್ನು ಕೊಟ್ಟಿರುವಂತದ್ದು ಭಾರತೀಯ ಜನತಾ ಪಾರ್ಟಿಯ ಸರ್ಕಾರ ಅಂತ ಈ ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತೀನಿ. ರಾಮನಗರ ನಗರಕ್ಕೆ 450 ಕೋಟಿ ರೂಪಾಯಿಯ ಕುಡಿಯೋ ನೀರಿನ ಯೋಜನೆ. ಹೌದು, ಆಯ್ತು, ನೀವು ಮಾತಾಡ್ತಾ ಹೇಳಿರಂತೆ ಮೇಡಮ್, ನೀವು ಮಾತಾಡ್ತಾ ಹೇಳಿರಂತೆ. ಆಯ್ತು, ಕುಡಿಯೋ ನೀರಿಗೆ ಯೋಜನೆಗೆ ಎಲ್ಲಿಂದ ನೀರು ತಂದು ಕೊಡ್ತೀರಾ ಅಂತ ಕೇಳಿದವರು ಇದ್ದಾರೆ. ಅದಕ್ಕೆ ಎಲ್ಲಿಂದ ಬರ್ತಿದೆ, ಹೇಗೆ ಮಾಡ್ತೀವಿ ಅಂತ ಮಾಡಿ ತೋರಿಸಿರೋದು ನಮ್ಮ ಸರ್ಕಾರ ಅಂತ ಹೇಳಕ್ ಇಷ್ಟಪಡ್ತೀನಿ. ಆಯ್ತು, ಘೋಷಣೆ ಮಾಡ್ತೀವಿ, ನಾವು ತುಂಬಾ ಘೋಷಣೆ ಮಾಡ್ತಿರ್ತೀವಿ. ನಾವು ಘೋಷಣೆ ಮಾಡಿದ ಒಂದು ಭಾಗ, ಕಾರ್ಯರೂಪಕ್ಕೆ ತರೋದು ಒಂದು ಭಾಗ. ಯಾವ ರೀತಿ ಕಾರ್ಯರೂಪಕ್ಕೆ ತರಲಿಕ್ಕೆ ಯಾವ ಹಂತದಲ್ಲಿ ಕಾರ್ಯಗಳನ್ನ ಮಾಡಿ, ನಾನು ಎಲ್ಲೂ ಬೋರ್ಡ್ಗಳು ಹಾಕೊಂಡು ಬರಲಿಲ್ಲ. ಕೆಲಸ ಮಾಡೋದು ಬಿಟ್ರೆ ಬೇರೇನು ಗೊತ್ತಿಲ್ಲ. ಕೆಲಸ ಮಾಡಬೇಕು, ನಮ್ಮ ಜನರಿಗೆ ಸಹಾಯ ಮಾಡಬೇಕು, ಜನರಿಗೋಸ್ಕರ ಕೆಲಸ ಮಾಡುವಂತ ಸರ್ಕಾರ. ಎಲ್ಲ ನಾನೇನು ಅಂಕಿಅಂಶಗಳು, ಡೇಟು, ಯಾವತ್ತು ಅನುಮೋದನೆ ಆಗಿದೆ, ಯಾವತ್ತು ಹಣ ಬಿಡುಗಡೆ ಆಗಿದೆ, ಯಾವತ್ತು ಏನೇನು ವರ್ಕ್ ಆರ್ಡರ್ಗಳಾಗಿದೆ ಎಲ್ಲ ನೀವು ನೋಡ್ಬೋದು. ನಾನೇ ಹೇಳೋದು ನಿಮ್ಗೆ ಅಂಕಿಅಂಶಗಳು ಅಥವಾ ಡೇಟ್ಗಳು ಏನೇನು ಬೇಕಾಗಿದೆಯಲ್ಲ ನೋಡ್ಕೊಳ್ಳೋದನ್ನ ಮಾಡ್ಕೋಬಹುದು. 50 ಕೋಟಿ ಇದು ಕುಡಿಯುವ ನೀರಿನ ಯೋಜನೆ ಅಂತ ಟೌನ್ಗೆ, ರಾಮನಗರ ಟೌನ್ಗೆ. ಅದು ಮುಕ್ಕಾಲು ಭಾಗ ಇವರು ಸರ್ಕಾರ ಬರೋಷ್ಟೊತ್ತಿಗೆ ಮುಕ್ಕಾಲು ಭಾಗ ಕೆಲಸನೇ ಆಗೋಗಿತ್ತು. ಹಾಗೆ 540 ಕೋಟಿ ಪ್ರಾಜೆಕ್ಟು ಸತ್ತೇಗಾಲದಿಂದ ಇಗ್ಲೂರು ಡ್ಯಾಮು, ವೈಜಿ ಗುಡ್ಡ, ಮಂಚಿನ ಬೆಲೆ, ಅದನ್ನ ನೀರ್ ಪಂಪ್ ಮಾಡುವಂತ ಯೋಜನೆ, ನೀರಾವರಿ ಯೋಜನೆ ಏನಿದೆ ಅದು ಕುಮಾರಸ್ವಾಮಿ ಅವ್ರ ಕಾಲದಲ್ಲೇ ಆಗಿ ಮುಕ್ಕಾಲು ಎಲ್ಲ ಮುಗಿದೋಗಿದೆ. ಅವ್ರದ್ದು ದಾವಣಗೆರೆ ಪ್ರೋಗ್ರಾಮ್ ಫಿಕ್ಸ್ ಆಗಿದ್ರಿಂದ ಅವರು ಬರೋದಕ್ಕಾಗ್ಲಿಲ್ಲ. ಅವ್ರು ಬಂದಿದ್ರೆ ಯಾರು ಮಾತಾಡಕ್ ಆಗ್ತಿರ್ಲಿಲ್ಲ ಇಲ್ಲಿ. ನನಗೆ ಸುಳ್ಳು ಹೇಳಕ್ ಬರಲ್ಲ. ನನಗೆ ಗೊತ್ತಿರೋದು ಅಭಿವೃದ್ಧಿ 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 ಅಷ್ಟೇ, ಕೆಲಸ ಮಾಡೋದಷ್ಟೇ ಗೊತ್ತಿರೋದು ನನಗೆ. ಬಹಳಷ್ಟು ಜನ ಹೇಳಿದ್ದಾರೆ ನೀವು ಕೆಲಸ ಬಹಳಷ್ಟು ಮಾಡಿದಿರಿ ಆದ್ರೆ ಪ್ರಚಾರ ತಗೊಳಕ್ ಹೋಗ್ಲಿಲ್ಲ ಅಂತ. ಸತ್ಯ, ಅದು ಸತ್ಯ. ನಮ್ ಜನತೆ ಅರ್ಥ ಮಾಡ್ಕೋತಾರೆ ಅಂತ ತಿಳ್ಕೊಂಡಿದೀನಿ ನಾನು. ಬರೀ ಇದು ಗುರುಳೆ ಕೊಚ್ಕೊಳ್ಳೋದನ್ನ ನಿಲ್ಲಿಸ್ಬೇಕು. ಮಲ್ಲೇಶ್ವರಂಗೆ ಹೋಗಿ ಮಾಡ್ಲಿ ಅಭಿವೃದ್ಧಿ. ಅವ್ರ ಕ್ಷೇತ್ರದಲ್ಲಿ ಇನ್ನೂ ಆಗ್ಬೇಕಾದ್ರೆ ನಾನು ಹೋಗ್ತಾ ಇರ್ತೇನೆ. ನಾನು ಕಾಡು ಮಲ್ಲೇಶ್ವರ, ನಾನು ಶಿವನ್ ಭಕ್ತೆ, ಕಾಡು ಮಲ್ಲೇಶ್ವರ ದೇವಸ್ಥಾನಕ್ಕೆ ಹೋಗ್ತಾ ಇರ್ತೇನೆ. ಅಲ್ಲೂ ಸ್ವಲ್ಪ ಇನ್ನೂ ಹೆಚ್ಚಿಗೆ ಅಭಿವೃದ್ಧಿ ಆಗ್ಬೇಕಾಗಿದೆ, ಅಲ್ಲೂ ಸ್ವಲ್ಪ ಗಮನ. ಇನ್ನು ನಾನು ಮಾತಾಡೋವರೆಗೂ ಅಶ್ವಥ್ ನಾರಾಯಣ್ ಅವರು ಇರಬೇಕಾಗಿತ್ತು ಅಂತ ಸಚಿವ ಅಶ್ವಥ್ ನಾರಾಯಣ್ ವಿರುದ್ಧ ಅನಿತಾ ಕುಮಾರಸ್ವಾಮಿ ಕಿಡಿಕಾರಿದ್ದಾರೆ. ಬರೀ ಬುರುಡೆ ಬಿಡಬಾರ್ದು ಬಂದಿಲ್ಲಿ ಅಂತ ಅನಿತಾ ಕುಮಾರಸ್ವಾಮಿ ಅವರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ನಾನು ಶಿವಭಕ್ತೆ, ಮಲ್ಲೇಶ್ವರಂ ಶಿವನ ದೇವಸ್ಥಾನಕ್ಕೆ ಹೋಗ್ತಿರ್ತೇನೆ, ಮಲ್ಲೇಶ್ವರಂನಲ್ಲಿ ಮತ್ತಷ್ಟು ಅಭಿವೃದ್ಧಿ ಮಾಡಲಿ ಅಂತ ಅನಿತಾ ಕುಮಾರಸ್ವಾಮಿ ಅಶ್ವಥ್ ನಾರಾಯಣ್ ಅವರಿಗೆ ಟಾಂಗ್ ಕೊಟ್ಟಿದ್ದಾರೆ. 540 ಕೋಟಿ ಇದು ಸತ್ತೆಗಾಲದಿಂದ ನೀರು ಪಂಪ್ ಮಾಡೋ ಅಂಥದ್ದು. ಈಗ್ಲೂರು ಡ್ಯಾಮ್ಗೆ ಮತ್ತು ಇಲ್ಲಿ ಇದಕ್ಕೆ ಮಂಚಿನ ಬೆಲೆ ಇದಕ್ಕೆ ಎಲ್ಲದಕ್ಕೂ ನೀರು ಪಂಪ್ ಮಾಡೋ ಅಂಥದ್ದು. ಇದು ಕುಡಿಯೋ ನೀರಿಗೂ ಬಳಕೆ ಮಾಡ್ಕೋಬೋದು, ಜೊತೆಗೆ ರೈತರು ಕೃಷಿಗೂ ಅನುಕೂಲ ಮಾಡ್ಕೋಬೋದು. ಅದೂ ಕುಮಾರಸ್ವಾಮಿ ಅವ್ರದ್ದೇ ಎಲ್ಲ ಆಗಿ 70-80 ಭಾಗ ಕೆಲಸ ಆಗೋಗಿದೆ. ಈಗ ಬಂದು ನಂದು ಅಂದರೆ ಏನು ಹೇಳಿ. ಕುಮಾರಸ್ವಾಮಿ ಅವರು ಈ ಒಂದು ಪ್ರೋಗ್ರಾಮಿಗೆ ಬರಬೇಕಿತ್ತು. ಅವರು ನಾನು ಭಾಳ ರಾತ್ರಿನೂ ತುಂಬ ರಿಕ್ವೆಸ್ಟ್ ಮಾಡಿಕೊಂಡೆ ಅವ್ರಿಗೆ, ನೀವು ಬರಲೇಬೇಕು, ಗೊತ್ತು ನನಗೆ ಈ ರೀತಿ ಎಲ್ಲ ನಡೆಯುತ್ತೆ ಅನ್ನೋದು. ಅವ್ರನ್ನ ರಿಕ್ವೆಸ್ಟ್ ಮಾಡಿಕೊಂಡೆ. ಇಲ್ಲ, ಅವ್ರಿಗೆ ಬೇರೆ ಪ್ರೋಗ್ರಾಮ್ ಫಿಕ್ಸ್ ಆಗಿಬಿಟ್ಟಿತ್ತು. 1 ತಿಂಗಳಿಂದನೇ ಎಲ್ಲ ಪ್ರೋಗ್ರಾಮ್ ಫಿಕ್ಸ್ ಆಗೋಗಿತ್ತು ಅವ್ರದ್ದು. ಹಾಗಾಗಿ ಅವ್ರು ಬರೋದಕ್ಕಾಗಲಿಲ್ಲ. ಸತ್ಯ ಏನು ಅನ್ನೋದು ಆ ಜನತೆಗೆ ಗೊತ್ತಿದೆ. ಅವ್ರು ಮಾಡಿರೋದು, ಬೇರೆಯವ್ರು ಮಾಡಿರೋದನ್ನ ನಾವು ಮಾಡಿದ್ವಿ ಅಂತ ಹೇಳ್ಕೊಂಡು ತಿರುಗಿದ್ರೆ. ಮಂಗಳೂರು ಸ್ಫೋಟದ ಬಗ್ಗೆ ನ್ಯೂಸ್ 18ಗೆ ಸ್ಫೋಟಕ ಮಾಹಿತಿ ಸಿಕ್ಕಿದೆ. ಶಾರಿಕ್ ಕಂಕನಾಡಿಯಿಂದ ಪಂಪ್ವೆಲ್ ಕಡೆಗೆ ಆಟೋದಲ್ಲಿ ಹೋಗ್ತಾ ಇದೆ. ಈ ವೇಳೆ ಅಕಸ್ಮಾತ್ ಆಗಿ ಬಾಂಬ್ ಸ್ಫೋಟ ಆಗಿದೆ ಅಂತ ಎಲ್ಲರೂ ಭಾವಿಸಿದ್ರು. ಆದರೆ ಬಾಂಬ್ನ ಟೈಮರ್ ಸೆಟ್ ಮಾಡುವಾಗ ಆದ ಎಡವಟ್ಟಿನಿಂದ ಸ್ಫೋಟವಾಗಿದೆಯಂತೆ. ಶಾರಿಕ್ಗೆ 90 ನಿಮಿಷಕ್ಕೆ ಟೈಮರ್ ಸೆಟ್ ಮಾಡುವಂತೆ ಹ್ಯಾಂಡ್ಲರ್ ಸೂಚಿಸಿದ್ದ. ಆದರೆ 90 ನಿಮಿಷದ ಬದಲು 9 ಸೆಕೆಂಡ್ಗೆ ಟೈಮರ್ ಸೆಟ್ ಆಗಿಬಿಟ್ಟಿತ್ತು. ಬಾಂಬ್ ಡಿಫ್ಯೂಸ್ ಮಾಡುವಾಗಲೇ ಆಟೋದಲ್ಲೇ ಸ್ಫೋಟವಾಗಿದೆ ಅನ್ನೋ ಮಾಹಿತಿ ಲಭ್ಯವಾಗಿದೆ. ಇನ್ನು ನಮ್ಮ ವಿಶೇಷ ಪ್ರತಿನಿಧಿ ಸುನೀಲ್ ಧರ್ಮಸ್ಥಳ ಈ ಬಗ್ಗೆ ವಿವರಣೆ ಕೊಟ್ಟಿದ್ದಾರೆ, ಬನ್ನಿ ನೋಡೋಣ.
ಸ್ಫೋಟದ ತೀವ್ರತೆ ಜಾಸ್ತಿ ಇರುತ್ತೆ. ಆದರೆ ಈ ಒಂದು ಪ್ರಕರಣದಲ್ಲಿ ಅಲ್ಲಿ ಇಂಟೆನ್ಸಿಟಿ ತುಂಬಾನೇ ಕಮ್ಮಿ ಆಗಿತ್ತು. ಈ ಹಿನ್ನೆಲೆಯಲ್ಲಿ ಸಾಕಷ್ಟು ವಿಚಾರಗಳ ಬಗ್ಗೆ NIA ಅಧಿಕಾರಿಗಳು ತನಿಖೆಯನ್ನು ನಡೆಸಿದ್ರು. FSL ಕಡೆಯಿಂದಲೂ ಕೂಡ ಸಾಕಷ್ಟು ಮಾಹಿತಿಯನ್ನು ಪಡ್ಕೊಂಡಿದ್ರು. ಅದಾದ ನಂತರ ಆ ಒಂದು ಸ್ಫೋಟ ಆಗೋದಕ್ಕೆ ಏನು ಕಾರಣ ಅನ್ನೋದ್ರ ಬಗ್ಗೆ ಶಾರಿಕ್ನ ವಿಚಾರಣೆ ನಡೆಸಿದಂಥ ಸಂದರ್ಭದಲ್ಲಿ ಒಂದಷ್ಟು ವಿಚಾರಗಳು ಗೊತ್ತಾಯಿತು. ಅದರಲ್ಲಿ ಪ್ರಮುಖವಾದಂತಹ ವಿಚಾರ ಅಂತ ಹೇಳಿದರೆ ಆತ ಟೈಮರ್ ಸೆಟ್ ಮಾಡುವಲ್ಲಿ ಎಡವಟ್ಟು ಮಾಡಿಕೊಂಡಿದ್ದ ಅಂತ ಹೇಳಿ. ಈ ಒಂದು ಬಾಂಬ್ಗೆ, ಕುಕ್ಕರ್ ಬಾಂಬ್ಗೆ ಆತ ಟೈಮರ್ನ ಸೆಟ್ ಮಾಡಿದ್ದ. ಆ ಒಂದು ಟೈಮರ್ ಯಾವ ರೀತಿ ಇತ್ತು ಅಂತ ಹೇಳಿದರೆ 90 ನಿಮಿಷಕ್ಕೆ ಈ ಒಂದು ಟೈಮರ್ನ ಸೆಟ್ ಮಾಡೋದಕ್ಕೆ ಹ್ಯಾಂಡ್ಲರ್ ಸೂಚನೆಯನ್ನು ನೀಡಿದೆ. ಆದರೆ ಅಲ್ಲಿ ಎಡವಟ್ಟಾಗಿದ್ದೇನು ಅಂತ ಹೇಳಿದರೆ ಆತ ಈ 90 ನಿಮಿಷಕ್ಕೆ ಸೆಟ್ ಮಾಡೋ ಬದಲು ಕೇವಲ 9 ಸೆಕೆಂಡಿಗೆ ಟೈಮರ್ನ ಸೆಟ್. ಈ ರೀತಿ 9 ಸೆಕೆಂಡಿಗೆ ಸೆಟ್ ಆದ ಕಾರಣದಿಂದಾಗಿ, ಅಂದರೆ ಆತ ಯಾವ ಮೂಮೆಂಟಲ್ಲಿ ಅದನ್ನು ಸೆಟ್ ಮಾಡೋದಕ್ಕೆ ಕೊಟ್ಟಿದ್ದು, ಕುಕ್ಕರ್ ಬಾಂಬು ಆಟೋದೊಳಗಡೆ ಬ್ಲಾಸ್ಟ್ ಆಗಿತ್ತು. ತಕ್ಷಣವೇ ಅಂದರೆ ಆತನಿಗೆ ಯಾವಾಗ ತಾನು ಎಡವಟ್ ಮಾಡ್ಕೊಂಡಿದ್ದೀನಿ ಅಂತ ಗೊತ್ತಾಯಿತು, ಅದನ್ನು ಡಿಫ್ಯೂಸ್ ಮಾಡುವಂಥ ಒಂದು ಪ್ರಯತ್ನವನ್ನು ಕೂಡ ಮಾಡಿದ್ದ. ಆದರೆ ಅದು ಸಾಧ್ಯ ಆಗಿಲ್ಲ. ಒಂದನೇದಾಗಿ ಅದು ಮೂವಿಂಗ್ ಆಟೋ ಆಗಿತ್ತು. ಒಳಗಾಗಿ ಆ ಒಂದು ಕುಕ್ಕರ್ ಆಟೋದೊಳಗಡೆ ಸ್ಫೋಟ ಆಗಿತ್ತು. ಅದರ ಪರಿಣಾಮವಾಗಿ ಶಾರಿಕು ಮತ್ತು ಆತನ ಜೊತೆಗಿದ್ದಂತಹ ಆಟೋದಲ್ಲಿ ಪ್ರಯಾಣ ಮಾಡ್ತಿದ್ದಂತಹ ಆಟೋ ಚಾಲಕ ಇಬ್ಬರು ಕೂಡ ಗಂಭೀರವಾಗಿ ಗಾಯಗೊಂಡು ಅದಾದ ನಂತರ ಇಬ್ಬರು ಕೂಡ ಆಸ್ಪತ್ರೆಗೆ ದಾಖಲಾಗಿದ್ದರು. ಅಸಲಿಗೆ ಇದು ನಡೆದಿದ್ದಂತಹ ಘಟನೆ ಯಾವ ರೀತಿ ಎಡವಟ್ಟು ಮಾಡಿಕೊಂಡಿದ್ದ ಶಾರಿಕ್ ಅನ್ನುವಂಥದ್ದು, ಹ್ಯಾಂಡ್ಲರ್ ಸೂಚನೆ ಕೊಟ್ಟಿದ್ದು 90 ನಿಮಿಷಕ್ಕೆ ಸೆಟ್ ಮಾಡೋದಕ್ಕೆ. ಆದರೆ ತಾನು ಅದನ್ನು ಆಟೋದಲ್ಲಿ ಹೋಗುವಂಥ ಸಂದರ್ಭದಲ್ಲಿ ಆ ಒಂದು ಗಡಿಬಿಡಿಯಿಂದಾಗಿ ಆತ 9 ಸೆಕೆಂಡ್ಗೆ ಸೆಟ್ ಮಾಡಿ ಈ ಒಂದು ಎಡವಟ್ಟನ್ನು ಮಾಡಿಕೊಂಡಿದ್ದ. ಈ ಒಂದು ಎಡವಟ್ಟಿಂದಾಗಿಯೇ ಇಷ್ಟು ದೊಡ್ಡ ಮಟ್ಟದ ಮಿಸ್ಟೇಕ್ ಆತನ ಕಡೆಯಿಂದಾಗಿತ್ತು. ಆ್ಯಂಡ್ ಹ್ಯಾಂಡ್ಲರ್ ಕಡೆಯಿಂದಲೂ ಕೂಡ ಆತನಿಗೆ ತುಂಬಾ ಬೈಗುಳಗಳು ಕೂಡ ಬಂದಿತ್ತು ಅನ್ನುವಂಥದ್ದು ಮಾಹಿತಿ ಗೊತ್ತಾಗಿರುವಂಥದ್ದು. ಯಾಕೆಂದರೆ ಇಷ್ಟೆಲ್ಲ ಪ್ರಿಪೇರ್ ಆಗಿದ್ದರೂ ಕೂಡ ಈ ರೀತಿ ಒಂದು ಸ್ಫೋಟ ಮಾಡಬೇಕು ಅನ್ನುವಂಥದ್ದನ್ನು ಪ್ಲ್ಯಾನ್ ಮಾಡಿದ್ರು ಕೂಡ ಯಾಕೆ ಅದನ್ನು ಎಕ್ಸಿಕ್ಯೂಟ್ ಮಾಡೋದಕ್ಕೆ ಸಾಧ್ಯ ಆಗಿಲ್ಲ ಅನ್ನುವಂಥ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ. ಮತ್ತು ಶಾರಿಕ್ ಕೂಡ ಆ ಸಂದರ್ಭದಲ್ಲಿ ಅಲ್ಲಿಂದ ಎಸ್ಕೇಪ್ ಆಗುವಂಥ ಒಂದು ಪ್ರಯತ್ನವನ್ನು ಕೂಡ ಮಾಡಿದ್ದ. ಆದರೆ ಅದು ಸಾಧ್ಯ ಆಗಿರಲಿಲ್ಲ. ಸಾಕಷ್ಟು ಜನ ಅಲ್ಲಿ ಸ್ಥಳೀಯರು ಕೂಡ ಆತನನ್ನು ಸುತ್ತುವರೆದಿದ್ದು. ಹಾಗಾಗಿ ಘಟನಾ ಸ್ಥಳದಿಂದ ಆತನಿಗೆ ಎಸ್ಕೇಪ್ ಆಗೋದಕ್ಕೆ ಸಾಧ್ಯ ಆಗಿರಲಿಲ್ಲ. ಇಡೀ ಒಂದು ಘಟನೆಯಲ್ಲಿ ಆತ ಟೈಮರ್ನ ಸೆಟ್ ಮಾಡಿದ್ದು ಇಷ್ಟು ಟೈಮಿಗೆ ಅದನ್ನು ಬ್ಲಾಸ್ಟ್ ಆಗಬೇಕು ಅನ್ನುವಂಥ ಒಂದು ಲೆಕ್ಕಾಚಾರವನ್ನು ಇಟ್ಕೊಂಡು. ಆದರೆ ಆತನ ಪ್ಲಾನ್ ಪ್ರಕಾರ ಅದು ಯಾವುದು ಕೂಡ ಆಗಿರಲಿಲ್ಲ. ಅದಕ್ಕೆ ಸಂಬಂಧಪಟ್ಟಂತೆ ಕೂಡ ಕೆಲವೊಂದು ಹೇಳ್ತೀನಿ. ಇದು ಯೂಶುವಲ್ ಆಗಿ ಆ ಒಂದು ಟೈಮರ್ನ ಸೆಟ್ ಮಾಡೋಕ್ಕೆ ಇರುವಂತಹ ಒಂದು ಪ್ರೋಸೆಸ್ಸು. ಆತ ಈ ಒಂದು ತನ್ನ ಡಿವೈಸ್ ಏನಿತ್ತು ಕುಕ್ಕರ್ ಬಾಂಬು, ಅದರಲ್ಲಿ ಇಲ್ಲಿ 90 ನಿಮಿಷಕ್ಕೆ ಹ್ಯಾಂಡ್ಲರ್ ಹೇಳಿದ ಸೂಚನೆ ಪ್ರಕಾರ ಅದನ್ನು ಸೆಟ್ ಮಾಡಬೇಕಾಗಿತ್ತು. ಆದರೆ ಅಲ್ಲಿ ಎಡವಟ್ಟಾಗಿದ್ದೇನು ಅಂತ ಹೇಳಿದರೆ ಈ 90.00 ಹಾಕುವಂಥ ಬದಲು ಆತ 09ನ ಎಂಡಿಗೆ ಹಾಕಿದ್ದ. ಅಂದರೆ ಸ್ವಲ್ಪ ಮಟ್ಟಿಗೆ ಆತ ಕೂಡ ಕನ್ಫ್ಯೂಸ್ ಆಗಿದ್ದ, ಗಾಬರಿ ಆಗಿದ್ದ ಆಟೋದಲ್ಲಿ ಹೋಗುವಂಥ ಟೈಮಲ್ಲಿ. ಜೊತೆಗೆ ಮೂವಿಂಗ್ ಆಟೋದಲ್ಲಿ ಆತನಿಗೆ ಅದನ್ನು ಕರೆಕ್ಟಾಗಿ ಸೆಟ್ ಮಾಡೋದಕ್ಕೆ ಸಾಧ್ಯ ಆಗಿರಲಿಲ್ಲ. ಈ ಒಂದು ಕಾರಣದಿಂದಾಗಿ ಅದು 90 ನಿಮಿಷದ ಬದಲು 0.09 ಸೆಕೆಂಡ್ಸ್ಗೆ ಸೆಟ್ ಆಗಿತ್ತು. ಮತ್ತು ಆತ ಅಂದುಕೊಳ್ಳೋದಕ್ಕಿಂತ ಮೊದಲೇ ಇದೆಲ್ಲವೂ ಕೂಡ ಬ್ಲಾಸ್ಟ್ ಆಗಿ ಈ ಒಂದು ಅನಾಹುತ ಸಂಭವಿಸಿತ್ತು. ವೆಲ್ಕಮ್ ಬ್ಯಾಕ್. ದೇಶದಲ್ಲೇ ಪ್ರಥಮ ಬಾರಿಗೆ ಕೆಎಸ್ಆರ್ಟಿಸಿ ಅತ್ಯಾಧುನಿಕ ಹೈಟೆಕ್ ಬಸ್ ಸೇವೆಯನ್ನು ಲೋಕಾರ್ಪಣೆಗೊಳಿಸಿದೆ. ಸಿಎಂ ಬಸವರಾಜ ಬೊಮ್ಮಾಯಿಯಿಂದ ವಿಧಾನಸೌಧದಲ್ಲಿ ಅಂಬಾರಿ ಉತ್ಸವ ಬಸ್ಗೆ ಚಾಲನೆ ನೀಡಲಾಯಿತು. ಸಿಎಂಗೆ ಸಚಿವ ಆರ್ ಅಶೋಕ್, ಕೆಎಸ್ಆರ್ಟಿಸಿ ಅಧ್ಯಕ್ಷ ಚಂದ್ರಪ್ಪ, ಎಂಡಿ ಅನ್ಬುಕುಮಾರ್, ಬಿಎಂಟಿಸಿ ಎಂಡಿ ಸತ್ಯವತಿ ಸಾಥ್ ನೀಡಿದರು. ವೋಲ್ವೋ ಕಂಪನಿ ತಯಾರಿಸಿರೋ ಈ ಬಸ್ ದೇಶದಲ್ಲೇ ಯಾವ ಸರ್ಕಾರಿ ಖಾಸಗಿ ನಿಗಮಗಳಲ್ಲಿಲ್ಲ. ಒಂದು ಬಸ್ನ ಬೆಲೆ 1,70,00,000 ಆಗಿದೆ. ಈ ಹೊಸ ಬಸ್ಗಳಿಗೆ ಅಂಬಾರಿ ಉತ್ಸವ ಅಂತ ಹೆಸರಿಡಲಾಗಿದೆ. ಸಂಚಾರದ ಒಂದು ವಿಶೇಷವಾಗಿರುವಂತಹ ಒಂದು ಪಡೆ ಅಂಬಾರಿಯನ್ನು ನಾವು ಸೇರ್ಪಡೆ ಮಾಡಿದ್ವಿ. ನಾನು ಪಡೆ ಯಾಕಂತಂದರೆ ಇದು ಡೆಡಿಕೇಟೆಡ್ ಆಗಿರುವಂಥದ್ದು. ಹೀಗಾಗಿ ಇದೊಂದು ಪಡೆಯಾಗಿ ಕೆಲಸ ಮಾಡಬೇಕು. ಇದರಲ್ಲಿ ಸ್ಲೀಪರ್ ವ್ಯವಸ್ಥೆಗಳಿದೆ ಸಂಪೂರ್ಣವಾಗಿ. ದೂರ ಪ್ರಯಾಣಕ್ಕೆ ಬೇಕಾಗಿರುವಂಥ ಯಾವ ರೀತಿ ಈ ರೈಲ್ವೆ ಟ್ರೈನ್ಗಳಲ್ಲಿರುವಂಥ ವ್ಯವಸ್ಥೆ ಇದೆ ಅದಕ್ಕಿಂತ ಚೆನ್ನಾಗಿ. ಇನ್ನು ಕೆಎಸ್ಆರ್ಟಿಸಿ ಎಂಡಿ ಅನ್ಬುಕುಮಾರ್ ಜೊತೆಗೆ ನಮ್ಮ ಪ್ರತಿನಿಧಿ ಶಿವಪ್ರಸಾದ್ ಹೊಸ ಬಸ್ನ ವಿಶೇಷ ಕುರಿತು ಮಾತನಾಡಿಸಿದ್ದಾರೆ. ಬನ್ನಿ ನೋಡೋಣ. ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆ ತನ್ನ ಪ್ರಯಾಣಿಕರಿಗೆ ಸದಾಕಾಲ ವಿನೂತನವಾದಂತಹ ಒಂದು ಸೌಲಭ್ಯಗಳನ್ನು ಒದಗಿಸುವಂತಹ ನಿಟ್ಟಿನಲ್ಲಿ ಸದಾ ಮುಂದೆ ಇರುತ್ತೆ. ಅದೇ ರೀತಿಯಾಗಿ ಇದೇ ಪ್ರಪ್ರಥಮ ಬಾರಿಗೆ ದೇಶದಲ್ಲೇ ಯಾವ ಖಾಸಗಿ ಅಥವಾ ಸರ್ಕಾರಿ ಸಾರಿಗೆ ನಿಗಮಗಳಲ್ಲಿ ಇಲ್ಲದಂತಹ ಬಸ್ ಸೇವೆಯನ್ನ ಕೊಡ್ತಾ ಇದೆ. ಆ ಒಂದು ಬಸ್ ಸೇವೆಗೆ ಇವತ್ತು ಸಿಎಂ ಅವರು ಕೂಡ ಚಾಲನೆ ಕೊಟ್ಟಿದ್ದಾರೆ. ಈಗ ಖುದ್ದು ಕೆಎಸ್ಆರ್ಟಿಸಿಯ ವ್ಯವಸ್ಥಾಪಕ ನಿರ್ದೇಶಕರಾದಂತಹ ವಿ ಅನ್ಬುಕುಮಾರ್ ಅವರು ನಮ್ಮ ಜೊತೆಗಿದ್ದಾರೆ. ಪ್ರಯಾಣಿಕರಿಗೆ ಯಾವೆಲ್ಲ ಸೌಲಭ್ಯವನ್ನ ಈ ಬಸ್ ನಲ್ಲಿ ಇದೆ ಅಂತ ಹೇಳಿ ಈಗ ಅವರೇ ಎಕ್ಸ್ಪ್ಲೇನ್ ಮಾಡ್ತಾರೆ. ಸರ್, ಓವರ್ ಟು ಯು ಸರ್. ಪ್ರಯಾಣಿಕರಿಗೆ ತಾವೇ ಒಂದು ಎಕ್ಸ್ಪ್ಲೇನ್ ಮಾಡಿ ಹೇಳ್ಬೇಕು ಸರ್. ಕೆಎಸ್ಆರ್ಟಿಸಿ ವತಿಯಿಂದ 9600 ಮಲ್ಟಿ ಆಕ್ಸೆಲ್ ಸ್ಲೀಪರ್ ಬಸ್ಗಳನ್ನ ಇವತ್ತು ಸನ್ಮಾನ್ಯ ಮುಖ್ಯಮಂತ್ರಿಗಳವರ ಕೈಗಳಿಂದ ಇವತ್ತು ಇನಾಗ್ರೇಷನ್ ಮಾಡಲಾಗಿದೆ. ಈ ಬಸ್ ತುಂಬಾ ಒಂಥರ ಅಲ್ಟ್ರಾ ಮಾಡರ್ನ್ ಬಸ್. ವಾಲ್ವೋ ಕಂಪನಿಯಿಂದ ಅವರೇ ಬಿಲ್ಡ್ ಮಾಡ್ತಾ ಇರುವ ಬಸ್ ಇದು.
ಇಡೀ ದೇಶದಲ್ಲೇ ಕೋಲಾರಲ್ಲಿ ಇರುವ ಇದು ಒಂದು ಫ್ಯಾಕ್ಟರಿ ಮಾತ್ರ ಈ ರೀತಿ ಬಸ್ಗಳನ್ನು ಬಿಲ್ಡ್ ಮಾಡ್ತಾ ಇದ್ದಾರೆ. KSRTC ತುಂಬ ಹೆಮ್ಮೆ ಪಡ್ತದೆ ಇಂಥ ರೀತಿ ಬಸ್ಗಳನ್ನು ನಮ್ಮ ಪ್ರಯಾಣಿಕರಿಗೆ ಅರ್ಪಿಸಲಿಕ್ಕೆ. ಹಲವಾರು ವರ್ಷಗಳಿಂದ ಕೋರಿಕೆಗಳಿದ್ದಾವೆ, ಬಸ್ಸುಗಳು ಸ್ವಲ್ಪ ಹಳಿದಾಗ್ತಿದೆ, ಹೊಸ ಬಸ್ಸುಗಳನ್ನು ತನ್ನಿ ತುಂಬ ಪ್ರಯತ್ನ ಪಟ್ಟು ಈ ಬಸ್ಸನ್ನು ತಂದಿದ್ದೀವಿ. ತಾವು ನೋಡ್ಬೋದು ಬಸ್ಸಲ್ಲಿರೋ ಪ್ರತಿಯೊಂದು ಅಂಶವನ್ನು ತುಂಬ ಚೆನ್ನಾಗಿ ಸೆಲೆಕ್ಟ್ ಮಾಡಿದ್ದೀವಿ ಪ್ರಯಾಣಿಕರಿಗೆ ಅನುಕೂಲ ಆಗಲಿ ಅಂತ. ಫ್ರಮ್ ಸ್ಕ್ರೀನಿಂದ, ವಿಂಡೋ ಶೀಲ್ಡಿಂದ, ಅವ್ರ ಲಗೇಜ್ ಇಟ್ಕೊಳ್ಳಿಕ್ಕೆ ಬಾಕ್ಸಿಂದ, ಸೀಟ್ ಕಲರಿಂದ, ಹೈಟ್ ಆಫ್ ದ ಹೆಡ್ ರೂಮಿಂದ, AC ವೆಂಟ್ನಿಂದನೂ ಪ್ರತಿಯೊಂದು ವಿಷಯನೂ, ಇದರದ್ದು ಸಸ್ಪೆನ್ಷನ್ ಅಂದರೆ ಅಲ್ಟಿಮೇಟ್ ಸಸ್ಪೆನ್ಷನ್, ನಾಯ್ಸ್ ಕಡಿಮೆ ಇರ್ತದೆ, ಎಲ್ಲ ವಿಷಯಗಳಲ್ಲೂ ಇದು ಒಂದು ರೀತಿ ಅದ್ಭುತವಾದ ಪ್ರಯಾಣ ಒಂದು ಅನುಭವವನ್ನು ಕೊಡುತ್ತದೆ ಎಂಬುದಕ್ಕೆ ನಮಗೆ ಡೌಟ್ ಇಲ್ಲ. ಈ ಬಸ್ಸು ಈ ಸದ್ಯಕ್ಕೆ ನಮ್ಮ ಬೆಂಗಳೂರು ಟು ಮಂಗಳೂರು, ಬೆಂಗಳೂರು ಟು ಪನಾಜಿ, ಬೆಂಗಳೂರು ಟು ಬೆಳಗಾಂ, ಬೆಂಗಳೂರು ಟು ಚೆನ್ನೈ, ಬೆಂಗಳೂರು ಟು ಹೈದರಾಬಾದ್, ಬೆಂಗಳೂರು ಟು ಸಿಕಂದ್ರಾಬಾದ್, ಬೆಂಗಳೂರು ಟು ತಿರುವನಂತಪುರಂ ಅಂಡ್ ಬೆಂಗಳೂರು ಟು ಚೆನ್ನೈ ಇಷ್ಟು ಕಡೆ ಪ್ರಯಾಣ ಮಾಡಲಿಕ್ಕಿದೆ. ಎಲ್ಲರೂ ಕುಂದುಕೊರತೆ ಇದ್ದರೆ ದಯವಿಟ್ಟು ನಮ್ಮ ಗಮನಕ್ಕೆ ತನ್ನಿ, ಸರಿಪಡಿಸ್ಕೊಳ್ತೀವಿ. ಅದೇ ಸಂದರ್ಭದಲ್ಲಿ ಈ ಬಸ್ ನಿಮಗೋಸ್ಕರ ತಂದಿದ್ದೀವಿ, ದಯವಿಟ್ಟು ಸಹಕರಿಸಿ, ಇದರಲ್ಲಿ ಪ್ರಯಾಣ ಮಾಡಿ, ಎಂಜಾಯ್ ದಿ ಬಸ್ ಅಂಡ್ ಐ ಕುಡ್ ಅಶ್ಯೂರ್ ಯು ಇಟ್ ವಿಲ್ ಬಿ ಎ ಸೆಲೆಬ್ರೇಷನ್ ಆಫ್ ಜರ್ನಿ, ಜಸ್ಟ್ ಎಂಜಾಯ್ ಅವರ್ ಬಸ್. ಇಂದ ಮಂಗಳೂರು 1500 ರೂಪಾಯಿ ಇದ್ರೆ ಇದರಲ್ಲಿ 1700 ರೂಪಾಯಿ ಇರ್ತದೆ. ಬರೀ 10% ಮಾತ್ರ ಜಾಸ್ತಿ ಇಟ್ಟಿದ್ದೀವಿ. ದಯವಿಟ್ಟು ಸಹಕರಿಸಬೇಕಾದ್ರೆ ನಾನು ಎಲ್ಲ ಪ್ರಯಾಣಿಕರ ಕೋರ್ತೀನಿ. ಸರ್, ಇನ್ನು ಕೊನೆಯದಾಗಿ ಎಷ್ಟು ಬಸ್ಗಳು ಸರ್ ಈಗ ಟೋಟಲ್? ಇವತ್ತು 20 ಬಸ್ಸು ಇನಾಗ್ರೇಟ್ ಆಗಿದೆ. ಈ ವರ್ಷ ಡಿಸೆಂಬರ್ ಒಳಗಾಗಿ 50 ಬಸ್ಗಳನ್ನ ತಗೋಬೇಕು ಎಂಬುದು ನಮ್ಮ ಗುರಿ ಇದೆ. ಆದರೆ ಮೊದಲನೇ ಹಂತದಲ್ಲಿ 20 ಬಸ್ ಕೊಟ್ಟಿದ್ದಾರೆ. ಇನ್ನೊಂದು 3 ತಿಂಗಳಲ್ಲಿ ಬಾಕಿ ಬಸ್ಗಳು ಆರ್ಡರ್ ಕೊಡ್ತೀವಿ. ಈ ವರ್ಷ ಡಿಸೆಂಬರ್ ಒಳಗಾಗಿ 50 ಬಸ್ ಈ ಬಸ್ಗಳು ಪ್ರಯಾಣಿಕರ ಸೇವೆಯಲ್ಲಿ ಇರ್ತದೆ. ಥ್ಯಾಂಕ್ ಯು. ಸೊ ಇದು ಖುದ್ದು KSRTCಯ ವ್ಯವಸ್ಥಾಪಕ ನಿರ್ದೇಶಕರಂತ ಅನ್ಬು ಕುಮಾರ್ ಅವರೇ ತಮ್ಮ ಪ್ರಯಾಣಿಕರಿಗೆ ಹೊಸ ಬಸ್ನ ಸೌಲಭ್ಯಗಳು ಹೇಗಿದೆ ಅಂತೇಳಿ ಎಕ್ಸ್ಪ್ಲೇನ್ ಮಾಡಿ ತೋರಿಸಿದ್ದಾರೆ. ಇನ್ನು ಕೆಲವೇ ದಿನಗಳಲ್ಲಿ ಈ ಒಂದು ಬಸ್ನಲ್ಲಿ ತಾವು ಕೂಡ ಪ್ರಯಾಣವನ್ನ ಮಾಡಬಹುದು ಅಂತ ಹೇಳ್ತಾ ಎಲ್ರಿಗೂ ಕೂಡ ಹ್ಯಾಪಿ ಜರ್ನಿ. ಕ್ಯಾಮ್ರಾ ಪರ್ಸನ್ ಇಬ್ರಾಹಿಂ ಜೊತೆಗೆ ಶಿವಪ್ರಸಾದ್.